ಇದೆಲ್ಲ ಯಾವಾಗ ಮಾಡಿದೆ ಆದ್ಯಾ? ಯಾವಾಗಂದ್ರೆ ಹಾಗೆ ಸ್ಲೀಪಿಂಗ್ ಪೌಡರ್ ಕಲಿಸಿದಾಗ. ಎಂತ ಕೆಲಸ ಮಾಡ್ಬಿಟ್ಟೆ ಆದ್ಯಾ? ಇವಾಗ ಅಜ್ಜಿಗೇನು ಆಗಲ್ವಾ? ಏನೂ ಆಗಲ್ಲ. ಮತ್ತಲ್ಲಿರ್ತಾರ ಅಷ್ಟೇ. ಪ್ಲಾನ್ ಅಂದ್ರೆ ಹೀಗಿರ್ಬೇಕು. ನೀನು ಪ್ಲಾನ್ ಮಾಡಿದ್ದೆ, ಬೇಕು ನಾಯಿ ಮರಿನ್ ಕರ್ಕೊಂಬಂದು. ಆದ್ರೂ ತಪ್ಪು ಮಾಡ್ದೆ ಆದ್ಯಾ, ಇದು ಕರೆಕ್ಟ್ ಅಲ್ಲ. ಅಯ್ಯೋ, ಸ್ವಲ್ಪ ಸೈಲೆಂಟ್ ಆಗಿರೆ. ನಾವ್ ಟ್ರಿಪ್ಪಿಗೆ ಹೋಗ್ತಿದೀವಿ ತಾನೆ, ಸೈಲೆಂಟ್ ಆಗಿರು. ಅಜ್ಜಿ, ಅಮ್ಮ, ಡಾಕ್ಟರ್ ಬನ್ನಿ. ಅತ್ತೆ ಸ್ವಲ್ಪ ಜಾಗ ಬಿಡಿ. ಅಮ್ಮ, ಅರ್ಧ ಡಜನ್ ಇಡ್ಲಿ ತಿಂದು 3 ವಡೆ ತಿಂದ್ರು ಡಾಕ್ಟ್ರೆ. ವಡೆಯಿಂದ ಏನಾದ್ರೂ ಸಮಸ್ಯೆ ಆಯ್ತಾ ಡಾಕ್ಟ್ರೆ? BP ಕೂಡ ನಾರ್ಮಲ್ ಆಗೇ ಇದೆ. ಇವ್ರ ಆಯಾಸ ಆಗಿ ಕೂಡ ಬಿದ್ದು ಹೋಗಿಲ್ಲ. ಬೆಳಿಗ್ಗೆ ಎದ್ದಾಗಿಂದ ಮಲ್ಗೋವರೆಗೂ ಮನೆ ಕೆಲಸ, ಅಡ್ಗೆ ಕೆಲಸ ಅಂತ ಎಲ್ಲ ಅವ್ರೊಬ್ರೇ ನೋಡ್ಕೊತಿರ್ತಾರೆ. ಆರಾಮಾಗೆ ಇದ್ರು ಸಡನ್ಲಿ ಹೇಗ್ ತಲೆ ಸುತ್ತೋಗ್ ಬಿದ್ರು ಗೊತ್ತಿಲ್ಲ ಡಾಕ್ಟರ್. ಚಿಂತೆ ಮಾಡೋ ಅಗತ್ಯನೇ ಇಲ್ಲ. BP ಹಾರ್ಟ್ ಬೀಟ್ ಕರೆಕ್ಟ್ ಆಗಿದೆ. BP ಶುಗರ್ ಏನು ಇಲ್ಲದೆ ಇದ್ರು ಪ್ರಜ್ಞೆ ತಪ್ಪಿ ಹೀಗೆ ಬೀಳೋದು ಅಂದ್ರೇನು ಡಾಕ್ಟರ್? ನಮ್ಮ ತಾಯಿನ ಸಿಟಿಗೆ ಕರ್ಕೊಂಡು ಹೋಗಿ ಯಾವುದಾದ್ರೂ ದೊಡ್ಡ ಹಾಸ್ಪಿಟ್ಲಿಗೆ ತೋರಿಸಿ ಅಂತೀರಾ? ಅಗತ್ಯ ಇಲ್ಲ ರಾಜಾರಾಮ್ ಅವರೇ. ಕಂಡೀಷನ್ ಕ್ರಿಟಿಕಲ್ ಆಗಿದ್ರೆ ನಾನೇ ರೆಫರ್ ಮಾಡ್ತಾ ಇದ್ದೆ. ಆದ್ರೆ ಇವ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಡಾಕ್ಟರ್, ನೀವೇನು ಯೋಚನೆ ಮಾಡೋ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದೀರಿ. ಆದ್ರೆ ಅತ್ತೆ ನೋಡಿದ್ರೆ ಇನ್ನೂ ಅವ್ರಿಗೆ ಪ್ರಜ್ಞೆನೇ ಬರ್ಲಿಲ್ವಲ್ಲ. ಇವ್ರಿಗೆ ಯಾವಾಗ ಏನಾಗುತ್ತೋ ಏನೋ ಅಂತ ತುಂಬಾ ಭಯ ಆಗ್ತಿದೆ. ನಮ್ಮತ್ತೆಗೆ ಯಾವಾಗ ಪ್ರಜ್ಞೆ ಬರುತ್ತೆ ಅಂತನಾದ್ರೂ ಸ್ವಲ್ಪ ಹೇಳಿ. ಅಜ್ಜಿಗೆ ಏನು ಕಾಯಿಲೆ ಇಲ್ಲದೆ ಇದ್ರು ಇದ್ದಕ್ಕಿದ್ದಾಗೆ ಬಿದ್ದು ಹೋಗೋಕೆ ಏನ್ ಕಾರಣ ಡಾಕ್ಟರ್? ನಾನ್ ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಇದು ಮೆಡಿಕಲ್ ಹಿಸ್ಟ್ರಿನಲ್ಲೇ ಅರ್ಥ ಆಗದೆ ಇರೋ ಮಿಸ್ಟ್ರಿ. ಅಯ್ಯಯ್ಯೋ, ಡಾಕ್ಟ್ರಿಗೂ ಗೊತ್ತಾಗದೆ ಇರೋಂಥ ಕಾಯಿಲೆ ಬಂದ್ಬಿಟ್ಟಿದೆ ನಮ್ಮಮ್ಮನ್ಗೆ. ಅಯ್ಯೋ, ನಿಮ್ಮೆಲ್ಲ ಎಷ್ಟೊಂದು ಆಸೆ ಇಟ್ಕೊಂಡಿದ್ವಿ. ಮದುವೆ ನೋಡ್ದೇನೆ ಹೊರಟೋದ್ರು. ನಾನು ಯಾರಿಗೂ ಗೊತ್ತಿಲ್ದಿರೋ ಕಾಯಿಲೆ ಅನ್ಲಿಲ್ಲ.
ಅಷ್ಟಕ್ಕೂ ಅವ್ರಿಗೆ ಕಾಯಿಲೆ ಅನ್ನೋದೇ ಇಲ್ಲ ಅಂತಿದ್ದೀನಿ. ಅವ್ರು ಯಾಕೆ ಹಾಗೆ ಬಿತ್ತು ಹೋದ್ರೂ ಅರ್ಥ ಆಗ್ತಿಲ್ಲ ಅಂತಿದ್ದೀನಿ ಅಷ್ಟೇ. ಅಂದ್ರೆ ನಮ್ಮ ಅಜ್ಜಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಡಾಕ್ಟರ್? ಪ್ರಜ್ಞೆ ಬರೋದಿಕ್ಕೇನೆ ಇಂಜೆಕ್ಷನ್ ಕೊಡ್ತಾ ಇದ್ದೀನಿ. ಅವ್ರಿಗೆ ಮಧ್ಯಾಹ್ನದೊಳಗಡೆ ಪ್ರಜ್ಞೆ ಬರಬಹುದು. ಅದೇನು ಒಂದು ಬೇಗ ಮಾಡಿ ಡಾಕ್ಟರ್. ಅವ್ರಿಗೇನಾದ್ರೂ ಆದ್ರೆ ನನ್ನ ಕೈ ತಡ್ಕೊಳಕ್ ಆಗಲ್ಲ. ಅವ್ರಿಗೇನೂ ಆಗಲ್ಲಮ್ಮ, ನಾನು ಗ್ಯಾರಂಟಿ ಕೊಡ್ತಿದ್ದೀನಿ. ಡಾಕ್ಟ್ರೇ, ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ಅಪಾರ್ಥ ತಿಳ್ಕೊಬೇಡಿ. ಒಂದು ವೇಳೆ ನಮ್ಮ ಅತ್ತೆಯವರು ಮಧ್ಯಾಹ್ನದ ಒಳಗೆ ಹೇಳಲಿಲ್ಲ ಅಂದ್ರೆ ಏನು ಮಾಡು ಅಂತೀರಾ ಡಾಕ್ಟ್ರೇ? ಹಾಗಲ್ಲ ಭಾವನವ್ರೆ, ನೀವನ್ನು ತಪ್ಪಾಗಿ ತಿಳ್ಕೊಬೇಡಿ. ಮುಂದಾಲೋಚನೆಗೋಸ್ಕರ ಕೇಳಿದೆ ಭಾವನವ್ರೆ, ಅಷ್ಟೇ. ಅವಾಗ ಸಿಟಿ ಕರ್ಕೊಂಡು ಹೋಗಿ. ನಾನಿನ್ನು ಹೊರಡ್ತೀನಿ. ಅಮ್ಮ, ಅತ್ತೆ, ಏನ್ರಿ ಡಾಕ್ಟ್ರು ಕೂಡ ಏನು ಹೇಳ್ದೇನೆ ಹೊರಟೋದ್ರು. ಮಧ್ಯಾಹ್ನದವರೆಗೂ ನಾವು ಕಾಯೋದು ಯಾತಕ್ಕೆ ಹೇಳಿ? ಏನಾಗುತ್ತೋ ಆಗ್ಲಿ. ಅತ್ತೆನ ಈಗಲೇ ಸಿಟಿ ಕರ್ಕೊಂಡು ಹೋಗೋಣ. ಅವಶ್ಯಕತೆ ಇಲ್ಲ ದೊಡ್ಡಮ್ಮ. ಆ ಡಾಕ್ಟರ್ ಮೇಡಮ್ ಹೇಳಿದ್ದೆ ಕರೆಕ್ಟು. ಅಜ್ಜಿಗೆ ಮಧ್ಯಾಹ್ನದೊಳಗಡೆ ಪ್ರಜ್ಞೆ ಬಂದ್ಬಿಡುತ್ತೆ. ಹೌದಾ? ಅದು ನಿನಗೆ ಹೇಗೆ ಗೊತ್ತು? ಇದು ಒಂದು ರೀತಿಯಾದ ಫೋಬಿಯಾ. ನಾನು ಓದಿದ್ದು ಸೈನ್ಸ್ ಗ್ರೂಪಲ್ಲಿ ಅಲ್ವಾ, ನಮ್ಮ ಕ್ಲಾಸಲ್ಲಿ ಕೇಳಿದ್ದೆ. ಅತ್ತೆಯವರು ಕಣ್ಬಿಡೋಷ್ಟರಲ್ಲಿ ನಾವು ಬೀರು ತೆರಿಬೇಕು. ನನ್ನ ಕೈಲಾಗಲ್ಲಪ್ಪ. ಅಯ್ಯೋ,
ಏನೋ ಅತ್ತಿಗೆ ಒಂದೇ ಸಲ ಅಮ್ಮ ಎಲ್ಲ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಲು. ಅಮ್ಮನಿಗೆ ಮೊದಲೇ ವಯಸ್ಸಾಗ್ಬಿಟ್ಟಿದೆ. ಇವಳಿಗೆ ಏನಾದ್ರೂ ಆಗ್ಬಿಟ್ರೆ ಇನ್ನು ಆಸ್ತಿ ಕೂಡ ಭಾಗ ಆಗಿಲ್ಲ. ಊರಲ್ಲಿರೋ ರಮೇಶನ್ಗೆ ಸುಬ್ಬಯ್ಯನ್ಗೆ ಇನ್ನೂ ತುಂಬಾ ಜನಕ್ಕೆ ಬಡ್ಡಿಗೆ ದುಡ್ಡು ಬೇರೆ ಕೊಟ್ಟಿದ್ದಾಳೆ. ಅದ್ಯಾವುದನ್ನು ವಸೂಲಿ ಮಾಡ್ದೇನೆ ಅಮ್ಮ. ಅಕ್ಕ, ನಿನ್ ಮಗಳ ಅಥವಾ ಶತ್ರುನ? ಅಮ್ಮನ ಆರೋಗ್ಯ ಸರಿ ಹೋಗ್ಲಿ ಅಂತ ಬೇಡ್ಕೊಳ್ಳೋದ್ರ ಬದಲು ದುಡ್ಡಿನ ಬಗ್ಗೆ ಮಾತಾಡ್ತಿದ್ಯಲ್ಲ. ಲೋ, ನಾನು ವಾಸ್ತವ ಹೇಳ್ತಿದ್ದೀನಿ ಕಣೋ. ಪ್ರಾಣ ನೀರಿನ ಮೇಲಿನ ಗುಳ್ಳೆ ತರ ಯಾವಾಗ ಒಡೆದು ಹೋಗುತ್ತೋ ಗೊತ್ತಿಲ್ಲ. ದುಡ್ಡೆಲ್ಲ ಹಾಗೆ ಕೈ ಬಿಟ್ಟು ಹೋಗೋದು ಅಮ್ಮನಿಗೂ ಇಷ್ಟ ಇಲ್ಲ ಕಣೋ. ಪದ್ಮ, ಇನ್ಯಾವತ್ತೂ ಹಾಗೆ ಮಾತಾಡ್ಬೇಡ. ನಮಗೆ ದುಡ್ಡುಗಿಂತ ಅಮ್ಮನೇ ಮುಖ್ಯ. ಆಸ್ತಿಗಿಂತ ಮೌಲ್ಯಗಳೇ ಮುಖ್ಯ. ಅದ್ರ ಬಗ್ಗೆ ಮಾತಾಡಿ ಅಮ್ಮಂಗಿರೋ ಬೆಲೆನ ಕಡಿಮೆ ಮಾಡಬೇಡ. ಅತ್ತಿಗೆ, ಇಷ್ಟೊಂದು ದುಡ್ಡಿನ ಹುಚ್ಚಿದೆ ನಿಮ್ಗೆ ಅಂತ ಈಗಲೇ ಗೊತ್ತಾಗಿದ್ದು ನನಗೆ. ಇನ್ನು ನೀನು ಬಂಗಾರದಲ್ಲಿ ಏನು ಭಾಗ ಕೊಡ್ತೀಯ ನನಗೆ? ಅದಕ್ಕೆ ನಾನೇ ಎಲ್ಲ ಒಡವೆನ ತಗೊಳ್ಳೋದು ಒಳ್ಳೇದು. ಮಾಡ್ತೀನಿ. ಕಾಲ ಕೈಗೂಡ್ ಬರಲ್ಲ ಅಂದ್ರೆ ಇದೇ ಏನೋ. ಕೇಳ್ ತಗೋಬೇಕಾಗಿರೋ ಒಡವೆನ ಕಳ್ತನ ಮಾಡಿ ತಗೋಬೇಕಾಗಿ ಬಂದಿದೆ. ಅಯ್ಯೋ ಕ್ಷಮಿಸಿ ಅತ್ತೆ, ಕ್ಷಮಿಸಿ. ಅಷ್ಟಕ್ಕೂ ಬೀರು ಬಿಗದ ಕೈ ಎಲ್ಲಿದೆ? ಅಲ್ಲಿ ನಮ್ಮಮ್ಮ ಮಂಚದ ಮೇಲೆ ಮಲಗಿದ್ರೆ ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ ಪಾರ್ವತಿ? ಅದೇ ಅತ್ಗೆ, ಅತ್ತೆಯವ್ರಿಗೋಸ್ಕರನೇ ಔಷಧಿ ತಗೊಂಡ್ ಬರೋದಕ್ಕೆ ಬಂದೆ. ಎಷ್ಟೇ ಆದ್ರೂ ಅತ್ತೆ ಅಲ್ವಾ, ಹುಷಾರಾಗಿ ನೋಡ್ಕೋಬೇಕು ಅಲ್ವಾ? ಏನ್ನ ಒಡವೆಗಳನ್ನ? ಅಯ್ಯೋ, ಒಡವೆ ಅಲ್ಲ, ಅತ್ತೆ ಅವ್ರನ್ನ. ಒಡವೆ ಏನತ್ಗೆ, ಯಾವಾಗ ಬೇಕಾದ್ರೂ ತಗೊಳ್ಬಹುದು. ಮನುಷ್ಯನ್ ಪ್ರಾಣ ಹೋದ್ರೆ ಮತ್ತೆ ಬರುತ್ತಾ? ನಿಜಾನೇ ಪಾರ್ವತಿ, ಮನೇಲಿ ದೀಪ ಹಚ್ಚಕ್ ಬಂದಿರೋ ಸೊಸೆ ನೀನು. ನಿನಗೆ ನಮ್ಮಮ್ಮನ ಮೇಲೆ ಅಷ್ಟು ಪ್ರೀತಿ ಇದೆ ಅಂದ್ರೆ ನನ್ನ ಹೆತ್ತು ಹೊತ್ತು ಮದ್ವೆ ಮಾಡಿಸಿ ಈಗ ನನ್ನ ಸಂಸಾರನು ಕೂಡ ಅವಳೇ ನೋಡ್ಕೋತಾ ಇರೋದು. ನಾನ್ ನಮ್ಮಮ್ಮನ ಋಣನ ಹೇಗ್ ತೀರ್ಸೋದು? ಆ ಔಷಧಿನ ನಾನೇ ತಗೊಂಡು ಹೋಗ್ತೀನಿ. ನಮ್ಮಮ್ಮನ ಋಣನ ಹೀಗಾದ್ರೂ ತೀರ್ಸೋ ಅಂತ ಭಾಗ್ಯ ನನಗ್ ಸಿಗ್ಲಿ. ಒಡವೆಗೋಸ್ಕರ ಎಷ್ಟು ನಾಟಕ ಮಾಡ್ತಿದ್ಯಾ ಅದ್ಕೆ? ತಾಯಿ ಪ್ರಜ್ಞೆ ಇಲ್ಲ ಅನ್ನೋ ನೋವಿಗಿಂತ ಒಡವೆ ಹೋಗುತ್ತೆ ಅನ್ನೋ ಭಯನೇ ಜಾಸ್ತಿ ಇದೆ ನಿನ್ಗೆ. ನಿನ್ನಂತ ಮಗಳು ಒಬ್ಳಿದ್ರೆ ಸಾಕು, ಸಂಸಾರ ಹಾಳಾಗೋಗುತ್ತೆ. ಏನು ಇನ್ನೂ ಯೋಚಿಸ್ತಿದ್ಯಲ್ಲ? ಆ ಔಷಧಿ ಯಾವುದೋ ಅದನ್ನ ನಾನು ತರ್ತೀನಿ. ನೀನ್ ಹೋಗಿ ನಮ್ಮಮ್ಮನ್ಗೆ ಒಂದ್ ಲೋಟ ಕಷಾಯ ಮಾಡು. ಅಂದ್ರೆ ಈ ಗ್ಯಾಪಲ್ಲಿ ನೀನ್ ಒಡವೆ ಎತ್ಕೊಳ್ಳೋಣ ಅಂತನಾ? ಅಯ್ಯೋ, ಏನ್ ಹೇಳ್ತಾ ಇದ್ಯಾ ಪಾರ್ವತಿ? ನಾನ್ ಒಡವೆ ಎತ್ಕೊಳ್ಳೋದು ಅಂದ್ರೇನು? ಅದು ಇನ್ನೂ ನಾಟಕ ಮಾಡಬೇಡಿ ಅದಕ್ಕೆ. ಅರ್ಥ ಆಗೋಯ್ತಾ? ನೋಡಿದ್ಯಾ, ನೀನ್ ಬಂದಿರೋದು ಅದಕ್ಕೆ, ನಾನ್ ಬಂದಿರೋದು ಅದಕ್ಕೆ. ಮಧ್ಯದಲ್ಲಿ ಈ ಔಷಧಿ ಕತೆ ಯಾಕೆ? ನಿನಗೊಂದು ನೆಕ್ಲೆಸ್ ಕೊಡ್ತೀನಿ, ಯಾರಿಗೂ ಅನುಮಾನ ಬರ್ತಿರೋ ಹಾಗೆ ನೋಡ್ಕೋ. ಏನು, ಒಂದೇ ಒಂದು ನೆಕ್ಲೆಸ್ ಕೊಡ್ತೀರಾ? ನಾನು ಈ ಮನೆ ಸೊಸೆ ಅತ್ಗೆ, ಆ ಒಡವೆ ಪೂರ್ತಿ ನನಗೆ ಸೇರ್ಬೇಕು. ನಾನ್ ಈ ಮನೆ ಮಗಳು ಪಾರ್ವತಿ, ಒಡವೆಗಳೆಲ್ಲ ನನಗೆ ಸೇರ್ಬೇಕು. ಹಾ, ಹಾಗಾದ್ರೆ ನಡೀರಿ ಹೋಗೋಣ, ಭಾವನವ್ರ ಹತ್ರನೇ ನ್ಯಾಯ ಕೇಳೋಣ. ಅಯ್ಯೋ, ಅದೆಲ್ಲ ಯಾಕೆ ಪಾರ್ವತಿ? ಬರೋದು ಹೋಗತ್ತಷ್ಟೇ.
ಅದರಲ್ಲಿ 2 ತಲೆಮಾರು ಒಡವೆಗಳಿದಾವೆ. ಕಾಸಿನ ಸರ ನೀನ್ ತಗೋ, ಸೊಂಟದ ಡಾಬ್ ನಾನ್ ತಗೋತೀನಿ. ನೆಕ್ಲೆಸ್ ನೀನ್ ತಗೋ, ಬಳೆಗಳು ನಾನ್ ತಗೋತೀನಿ. ಜುಮ್ಕಿ ನೀನ್ ತಗೋ, ಮಾಟಿ ನಾನ್ ತಗೋತೀನಿ. ಈಗ ಹೇಳಿದ್ರಲ್ಲ ಅದು ಸರಿಯಾಗಿದೆ. ಈಗ್ಲೇ ಸರಿಯಾಗಿ ಪಾಲ್ ಮಾಡ್ಕೊಂಡ್ಬಿಡೋಣ. ಬೇಗ ತೆಗಿ. ಅತ್ತಿಗೆ ಬಂದ್ಲು ಅನ್ಕೋ, ಅವಳು ಕೂಡ ಭಾಗ ಕೇಳ್ತಾಳಷ್ಟೇ. ತೆಗಿ. ಹೌದು ತೆಗಿತೀನಿ. ಶಿವರಾಜು, ಡಾಕ್ಟರ್ ಕೊಟ್ಟ ಸಮಯನೂ ಮುಗ್ದೋಗ್ತಾ ಬಂತು. ಅತ್ತೆಗಿನ್ನೂ ಯಾಕೋ ಪ್ರಜ್ಞೆನೇ ಬರ್ತಾ ಇಲ್ಲ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಾವೇ ಅತ್ತೆನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣವಾ? ಡಾಕ್ಟರ್ ಅವರು ಮಧ್ಯಾಹ್ನವರೆಗೂ ಕಾಯಿರಿ ಅಂತ ಹೇಳಿದ್ದಾರೆ. ಇನ್ನೊಂದು ಗಂಟೆ ಕಾಯೋಣ. ಅಷ್ಟರಲ್ಲಿ ಅಣ್ಣ ಕೂಡ ಬಂದ್ಬಿಡ್ತಾರೆ. ಅಣ್ಣಂಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ. ಒಂದ್ಸಲ ಅವ್ರನ್ನ ತಟ್ಟೆಪ್ಸಿ ನೋಡಿದ್ರೆ ಹೇಗಿರುತ್ತೆ ದೊಡ್ಡಮ್ಮ? ತಟ್ಟೆ ಬರ್ಸೋದಕ್ಕೆ ಅಜ್ಜಿ ನಿದ್ದೆ ಮಾಡ್ತಾ ಇಲ್ಲ. ಪ್ರಜ್ಞೆ ತಪ್ಪಿದ್ದಾರೆ. ನಿನಗಿಷ್ಟು ಗೊತ್ತಿಲ್ಲ ಅಂದ್ರೆ ಹೆಂಗೆ ಚಾರು? ಅಮ್ಮಂಗೇನು ಆಗಲ್ಲ, ಚಿಂತೆ ಮಾಡಬೇಡಿ. ಏನಿದು, ಇಷ್ಟೊತ್ತಾದ್ರೂ ಅಜ್ಜಿ ಇನ್ನೂ ಎತ್ತೇ ಇಲ್ವಲ್ಲ? ಅಜ್ಜಿ ಪ್ರಾಣಕ್ಕೇನು ತೊಂದರೆ ಆಗಲ್ಲ ಅಲ್ವಾ? ತೊಂದರೆ ಇಲ್ಲ, ಏನೂ ಇಲ್ಲ ರಾಜಿ. ಅವ್ರಿಗೆ ನಾನು ಡೋಸ್ನ ಕಡಿಮೆನೆ ಕೊಟ್ಟಿದ್ದು. ಮತ್ತೆ ನಮ್ ಟ್ರಿಪ್ ವಿಷಯ ನೀನ್ ಮಾಡ್ದೆ ನೀನು? ದೊಡ್ಡಮ್ಮನ ಜೊತೆ ಮಾತಾಡ್ತೀನಿ ಅಂದೆ ಅಲ್ವಾ? ಅತ್ತೆಯವ್ರು ಕೂಡ ಯಾರು ಇಲ್ಲ. ಇವಾಗ ಬೇಕಾ? ಈಗ್ಲೇ ಹೋಗಿ ಕೇಳು. ಅದ್ಯಾ, ಇದೆಲ್ಲ ನಿನ್ ಪ್ಲಾನಾ? ಅಬ್ಬಬ್ಬಬ್ಬ, ಟೂರ್ಗೆ ಹೋಗೋಕ್ಕೆ ಅಜ್ಜಿಗೆ ಪ್ರಜ್ಞೆ ತಪ್ಪು ಹೋಗಿ ಮಾಡಿದ್ಯಾ? ಅದು ಅಲ್ಲದೆ ಅಮಾಯಕಿ ಥರ ನಾಟಕ ಬೇರೆ ಮಾಡ್ತಿದ್ಯಾ. ಆಮೇಲೆ ನೋಡ್ಕೋತೀನಿ ಕಣೆ ನಿನ್ನ. ಅಮ್ಮ, ಎಲ್ರೂ ಸೇರಿ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡ್ವಿ. ಅಷ್ಟರಲ್ಲೇ ಈ ಥರ ಆಗೋಯ್ತು. ಹೌದಮ್ಮ. ನೀನೇನು ಹೆದರ್ಕೋಬೇಡ ಅಮ್ಮ. ಅಜ್ಜಿ ಏನೂ ಆಗಲ್ಲ. ಇನ್ನು 1 ಗಂಟೆಯಲ್ಲಿ ಎದ್ದು ಕೂತ್ಕೊಳ್ತಾರೆ. ಅದ್ಯಾಕಷ್ಟು ಖಚಿತವಾಗಿ ಹೇಳ್ತಾ ಇದೀಯ ನೀನು? ಯಾಕೆ ಅಂದ್ರೆ ಅಜ್ಜಿಗೆ ಪ್ರಜ್ಞೆ ತಪ್ಪೋದಕ್ಕೆ ಇವರೇ ಕಾರಣ. ಪಾಪ, ಹೀಗಾಗಿರೋದಕ್ಕೆ ಮನೇಲಿ ಎಲ್ಲರೂ ತುಂಬಾ ಬೇಜಾರಾಗಿದ್ದಾರೆ. ಅದೇ ಡಾಕ್ಟರ್ ಹೇಳಿದ್ರಲ್ಲ ಅಮ್ಮ, ಡಾಕ್ಟರ್ಸ್ ಏನು ಮುಚ್ಚಿಡಲ್ಲ ಅಂತಾರೆ. ಆದಷ್ಟು ಬೇಗ ಪ್ರಜ್ಞೆ ಬರತ್ತೆ ಅಂತಾನೆ ಅಲ್ವಾ? ರಾಜಲಕ್ಷ್ಮಿ, ನೀನು ಏನೋ ಹೇಳ್ಬೇಕು ಅನ್ಕೊಂಡಿದ್ಯಾ ಅನ್ಸುತ್ತೆ. ಅದೇನು ಅಂತ ಹೇಳ್ಬಿಡು. ಅದು ಅಮ್ಮ, ದೇವಸ್ಥಾನಕ್ಕೆ ಹೋಗೋದು ಕ್ಯಾನ್ಸಲ್ ಆಯ್ತು ಅಲ್ವಾ? ಈಗ ನಾವು ಟ್ರಿಪ್ಪಿಗೆ ಹೋಗ್ಬೋದಾ? ಏನು ಟ್ರಿಪ್ಪ? ಅಜ್ಜಿ, ನೀವ್ ಎದ್ಬಿಟ್ರಾ? ಲೇ, ನನ್ಗೇನು ಆಗಿಲ್ಲ. ನೀನ್ ಸ್ವಲ್ಪ ಸುಮ್ನಿರು. ಏನೇ ರಾಜಲಕ್ಷ್ಮಿ, ಆದ್ಯಾ ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ? ಅಷ್ಟಕ್ಕೂ ನಿಮ್ಮನ್ ಕಾಲೇಜಿಗೆ ಕಳ್ಸೋದೇ ದೊಡ್ಡದು, ಮತ್ತೆ ಟ್ರಿಪ್ಪಿಗೆ ಹೋಗ್ತೀರಾ? ಟ್ರಿಪ್ಪು ಒಂದ್ ವೇಳೆ ಇದಕ್ಕೆ ರಾಜಾರಾಮ್ ಒಪ್ಕೊಂಡ್ರು ನಾನ್ ನಿಜವಾಗ್ಲೂ ಒಪ್ಕೊಳ್ಳಲ್ಲ. ಅಷ್ಟಕ್ಕೂ ಈ ಟ್ರಿಪ್ ಏನಮ್ಮ? ನಮ್ಮ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಎಜುಕೇಶನಲ್ ಟ್ರಿಪ್ಗೆ ಹೋಗ್ತಾ ಇದೀವಿ ಚಿಕ್ಕಪ್ಪ. ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸು, ಪುರಾಣಗಳ ಬಗ್ಗೆ,
ಈ ಥರದನ್ನೆಲ್ಲ ತಿಳ್ಕೊಳ್ಬೋದು. ಇದು ಕೂಡ ಒಂಥರ ಇಂಪಾರ್ಟೆಂಟ್ ಸಬ್ಜೆಕ್ಟೇ ಚಿಕ್ಕಪ್ಪ. ಅಜ್ಜಿ ಒಪ್ಕೊಳ್ತಾ ಇಲ್ಲ. ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾಳಲ್ಲಮ್ಮ, ಹೋಗ್ ಬರ್ಲಿ ಬಿಡಮ್ಮ. ನಿಂಗ್ ಗೊತ್ತಾಗಲ್ಲ ಶಿವರಾಜು, ನೀನ್ ಸುಮ್ನಿರು. ಇವಳನ್ನ ಹೀಗೆ ಬಿಟ್ರೆ ಯಾವತ್ತಾದ್ರೂ ಒಂದಿನ ಸಮಸ್ಯೆ ತರ್ತಾಳೆ.